ನೋಡಿ, ಇನ್ನೂ ಕೂಡ ಕೆಲವೊಂದು ಪಂದ್ಯಾಟಗಳು ಬಾಕಿ ಇರೋದ್ರಿಂದ ಒಂದು ಇನ್ನಿಂಗ್ಸಿಗೆ 20 ನಿಮಿಷಗಳನ್ನ ಸಂಘಟಕರು ಕೊಡ್ತಾ ಇದ್ದಾರೆ. ಆ ಒಂದು ನಿಯಮದ ಉಲ್ಲಂಘನೆಯನ್ನು ಮಾಡಿದ್ರೆ ಒಂದು ಆಟಗಾರರು ಪೋರ್ಟೆಡ್ ಸರ್ಕಲ್ ಒಳಗಡೆ ಕ್ಷೇತ್ರ ರಕ್ಷಣೆಯನ್ನು ಮಾಡಬೇಕಾಗುತ್ತೆ. ಗಮನಿಸಿಕೊಳ್ಳಿ, ಇದು ಸಂಘಟಕರು ತಗೊಳ್ತಾ ಇರುವಂತ ನಿರ್ಧಾರ ಕೂಡ. ಸ್ಟ್ರೈಕರ್ ಮೇಲ್ಭಾಗದಲ್ಲಿ ಮೋಹಿನ್, ತಮೀಮ್ ನಾನ್ ಸ್ಟ್ರೈಕರ್ ಅಲ್ಲಾದ್ರೆ ಎಸೆತಗಾರಿಕೆ ಭಾಗದಲ್ಲಿ ಈ ಪರಿಸರ ಜನಪ್ರಿಯ ಆಲ್ರೌಂಡರ್ ಆಟಗಾರ ಮಾಲೂರು ಚಂದ್ರು ಅವರನ್ನ ಪರಿಚಯಿಸ್ತಾ ಇದ್ದಾರೆ. ಬ್ರಾಂಡ್ ಯುವದ ಪರವಾಗಿ ಡಾಟ್ ಬಾಲ್ ನ ಸೇರ್ಪಡೆ. ಮಾಲೂರು ಚಂದ್ರ ಅವರು ಪಡ್ಕೊಳ್ಳುವಂತ ಪ್ರತಿ ವಿಕೆಟಿಗೂ SM ಟ್ರಾವೆಲ್ಸ್ ಪರವಾಗಿ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಅವರ ಬಾಮೈದ ಅವರ ಕಡೆಯಿಂದ ಕೂಡ ಆ ನಿಟ್ಟಿನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬೈಸೋಟದ ಸೇರ್ಪಡೆ ಕಾಣ್ತಾ ಇದೆ. ಬೌಂಡ್ರಿ. ಮಧು ಅವರ ಕಡೆಯಿಂದ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ ಪ್ರತಿ ವಿಕೆಟಿಗೂ ಕೂಡ. ಅವರ ಬಾಮೈದ ಆಗಿರುವಂತ ಮಧು ಅವರ ಕಡೆಯಿಂದ ಆ ನಿಟ್ಟಿನಲ್ಲಿ ಬೈಸೋಳ ಸೇರ್ಪಡೆಯ ಮುಖಾಂತರವಾಗಿ ತಡಕಾತ ಆರಂಭವನ್ನು ಕಾಡ್ತಾ ಇದೆ. ಕ್ರಿಕೆಟರ್ ಸಿಡ್ಲಘಟ್ಟ 4 ಓಟವನ್ನು ಪೂರೈಸ್ತಾ ಇದ್ದಾರೆ ಕೂಡ. ಮತ್ತೆ ಮಾಲೂರು ಚಂದ್ರು ಎಸೆತಗಾರಕ ಭಾಗದಲ್ಲಿ ಮೋಹಿನ್ ಎಸೆದಿರುವಂತ ಚೆಂಡು ತೀರಾ ಕೆಳಮಟ್ಟದಲ್ಲಿ ಸಾಗಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಚೆಂಡಿನಲ್ಲಿ ಯಾವುದೇ ರೀತಿ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಸುಂದರತೆ ಎಸೆತ, ಚೆಂಡು ಬಿದ್ದಂತ ಸ್ಥಳದಲ್ಲೇ ಒಂದಷ್ಟು ನಗೆತವನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪ್ರತಿ ಚೆಂಡಿನಲ್ಲೂ ಒಂದಷ್ಟು ವೇರಿಯೇಷನ್ ಅನ್ನ ಕೊಡಬಲ್ಲಂತ ಎಸೆತಗಾರಿಕೆ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಬೈಸ್ ಮುಖಾಂತರವಾಗಿ 4 ಓಟವನ್ನು ದಾಖಲಿಸಿದ್ರು ಕೂಡ ಅದರ ತರುವಾಯದ ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆಯೂ ಕೂಡ. ಲಾಸ್ಟ್ ಬಾಲ್ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಪವರ್ ಪ್ಲೇ ಹಂತವನ್ನು ಕಂಡುಕೊಳ್ತಾ ಇದೆ. ಮತ್ತೆ 5ನೇ ಬಾರಿ 5ನೇ ಚೆಂಡು ಔಟ್ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 5ಕ್ಕೆ ಲಾಸ್. ಮೋಹಿನ್ ಮತ್ತು ತಮೀಮ್ ಆರಂಭಿಕ ಆಟಗಾರರು. ಮೊದಲ ಓವರ್ನ ಚಾಲ್ತಿಯಲ್ಲಿ 2 ಎಸೆತಗಳು ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೆ 5ನೇ ಬಾರಿ ಮಾಲೂರು ಚಂದ್ರು. ಮಧ್ಯೆ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಗ್ ಬೈಸ್ ಅನ್ನುವಂತ ಸೂಚನೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲರ್ ಕೂಡ. ಇವತ್ತು ಮಾಲೂರು ಚಂದ್ರು ಇಲ್ಲಿ ಪಂದ್ಯಾಟವನ್ನು ಆಡಿದ್ರೆ ನಾಳೆ ದಿನ ಸೃಷ್ಟಿ ಕ್ರೀಡಾಂಗಣ ಬೆಂಗಳೂರಿನಲ್ಲೂ ಕೂಡ ನಾಳೆ ದಿನ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ ಮಾಲೂರು ಚಂದ್ರು. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತೀರಾ ಹೈಲೈಟ್ ಶಾಟ್ ಬರೇ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ. ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಮೊದಲ ಓವರಿನ ಮುಕ್ತಾಯದಲ್ಲಿ ತಡಮತ್ತ 6ಕ್ಕೆ ಲಾಸ್. ಹಲೋ, ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 6 ವಿದೌಟ್ ಲಾಸ್. 6ಕ್ಕೆ ಲಾಸ್ ಆಗಿ ಕ್ರಿಕೆಟರ್ ಸಿಡ್ಲಘಟ್ಟ ವಿಕೆಟ್ ಅನ್ನು ಉಳಿಸಿಕೊಂಡು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಬೌಲರ್ ನೇಮ್ ಹೇಳಿ. ಭರತ್ ಎಸೆತಗಾರಿಕೆ ಭಾಗದಲ್ಲಿ
ಎರಡನೇ ಓವರ್ ಚಾಲ್ತಿಯನ್ನ ಕಾಣ್ತಾ ಇದೆ ಬ್ರ್ಯಾಂಡ್ ಇವಾ. ಅನುಭವಿ ಆಟಗಾರನ ಹೊಂದಿರ್ತಕ್ಕಂಥ ಒಂದು ತಂಡ ಈ ಪಂದ್ಯಾಟದಲ್ಲಿ ಎಸ್.ಎ. ಕ್ರಿಕೆಟರ್ಸ್ ಸಿಡ್ಲಘಟ್ಟದ ವಿರುದ್ಧವಾಗಿ ನೇರ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೆರಡನೇ ಮೊದಲ ಚೆಂಡು ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮೋಹಿನ್. ಯಾವುದೇ ರೀತಿಯ ಒಂದು ಓಟವನ್ನು ಎರಡನೇವರ್ನ ವೆರಿ ಫಸ್ಟ್ ಬಾಲ್ ನಲ್ಲಿ ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಮತ್ತೆರಡನೇ ಬಾರಿ ಭರತ್ ಬೋಂಡಾ. ಎರಡನೇ ಚೆಂಡು ಲಾಂಗರ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಮೋಹಿನ್ ಔಟ್. ಅಂಗಣ ಒಳಭಾಗದಲ್ಲಿ ಮತ್ತರ್ವ ಅನುಭವಿ ಆಟಗಾರನ ಸೇರ್ಪಡೆ, ಹಿರಿಯ ಅನುಭವಿ ಆಟಗಾರ. ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯದಲ್ಲಿ ಸಂಪೂರ್ಣ ಚಿತ್ರಣವನ್ನು ಬದಲಿಸಬಲ್ಲಂತ ಲೆಜೆಂಡರಿ ಆಟಗಾರ ಕೂಡ ಅತೀಕ್ ಬಾಯ್. ಇವತ್ತಿನ ಒಂದು ಪಂದ್ಯದಲ್ಲಿ ಗುಡಿಯ ಹಿಂಬದಲ್ಲಿ ಒಂದೆರಡು ಕ್ಯಾಚ್ ಪಡ್ಕೊಂಡಂತ ಏಕಮಾತ್ರ ಕೀಪರ್ ಕೂಡ ಅಂಕಣ ಒಳ ಪ್ರವೇಶದಲ್ಲಿ ದಾಂಡಿಗತ್ವದ ಮಾಡಬೇಕಾಗಿದೆ. ಅತೀಕ್ ಹೊಸ ಆಟಗಾರರ ಸೇರ್ಪಡೆ ಕೂಡ. ಅತೀಕ್ ಎಸೆದಿರುವಂತ ಚೆಂಡು ತನ್ಮೂಲಕ ಹೋಗಿ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಸೆಕೆಂಡ್ ವಿಕೆಟ್ ಡೌನ್. ಎಸ್.ಎ. ಕ್ರಿಕೆಟರ್ ಸಿಡ್ಲಘಟ್ಟ ಎರಡನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ತಂಡದ ಮೊತ್ತ ಕೇವಲ 6-2. ಸಡನ್ಲಿ 2 ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ ಅನುಭವಿ ಆಟಗಾರ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಅದ್ಯಾವ ಆಟಗಾರ ಈ ಹಂತದಲ್ಲಿ ಬಂದು ತಂಡಕ್ಕಾಗಿ ಒಂದು ಜೊತೆ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ರಾಮ್ ಹೊಸ ಆಟಗಾರ ಅಂಗಣ ಒಳಭಾಗದಲ್ಲಿ. ತಟ್ಟಿಮಟ್ಟಿ ಆಡಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ದಾಖಲಿಸಿದ್ದಾರೆ. 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ ಎರಡನೇ ಓವರ್ನ ಮುಕ್ತಾಯಕ್ಕಾಗಿ. 5ನೇ ಚೆಂಡು ರಿವರ್ಸ್ ಶಾಟ್ ತನ್ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬ್ರ್ಯಾಂಡ್ ಯುವದ ಪರವಾಗಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಕೊಟ್ಟರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 7ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ತಮೀಮ್ ಓಟವನ್ನು ದಾಖಲಿಸ್ತಾ ಇಲ್ಲ. ಎಂಡ್ ಆಫ್ 2 ಓವರ್ ಸ್ಕೋರ್ 7 ಫಾರ್ 2 ವಿಕೆಟ್. 7ಕ್ಕೆ 2. ಇನ್ನು ಕೂಡ 18 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡ್ಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ವರ್ಕೌಟ್ ಅನ್ನು ಮಾಡ್ತಾ ಇರುವಂತ ಬ್ರ್ಯಾಂಡ್ ಇವರ ತಂಡ ಒಂದು ಹಂತದಲ್ಲಿ ಮೊದಲ ಇನ್ನಿಂಗ್ಸ್ ಅನ್ನು ಬ್ರ್ಯಾಂಡ್ ಆಗಿ ಆಡುವಂತ ಪ್ರಯತ್ನದ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. 7ಕ್ಕೆ 2. ಬುದ್ಧ ಹೊಸ ಬೌಲರ್ 3ನೇ ಓವರ್ಗಾಗಿ. ಲಾಗ್ ಆನ್ ಲಾಗ್ ಆಫ್ ಸಿಲಿಮಿಡ್ ಆಫ್ ಡಿಫೆಕ್ಟ್ ಕವರ್ಸ್ ಶಾರ್ಟ್ ಪಾಯಿಂಟ್ ಕವರ್ ಪಾಯಿಂಟ್ ಮಿಡ್ ಆಫ್ ಸ್ಕ್ವೇರ್ ಲಾಗ್ ಈ ರೀತಿಯಲ್ಲಿ 2 ಓವರ್ಗಳ ಬಳಿಕ
ಮತ್ತೆ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಗಲು ರಾತ್ರಿ ಒಂದು ಪ್ರತಿಷ್ಠಿತ ದಾಂಡು ಚೆಂಡಿನ ಸಮರ ಗೌನಿಪಲ್ಲಿ ಅಂಗಣವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಅದ್ದೂರಿಯ ಪಂದ್ಯಾಕೂಟ ಮೊದಲ ದಿನಕ್ಕಾಗಿ ನಾಳೆ ದಿನ ಮುಂದುವರಿಕೆ. ಆದಿತ್ಯವಾರ ನಡು ರಾತ್ರಿಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ, ವೇದಿಕೆಯ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಮುಕ್ತಾಯವನ್ನು ಕಂಡ ಬಳಿಕ ಮತ್ತೊಂದು ದಾಖಲೆಯ ಸುವರ್ಣ ಅಕ್ಷರಗಳ ಬರೆಯುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ ನೇತಾಜಿ ಕ್ರಿಕೆಟರ್ಸ್ ಗೌನಪಲ್ಲಿಯ ತಂಡ. ಪಂದ್ಯ ಮುಂದುವರಿಸಿಕೊಳ್ಬೇಕು, ವಿಳಂಬ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೇವೆ. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಇಂದ ನೇರ ಪ್ರಸಾರ. ಮೂರದವರಿಗಾಗಿ ಬುದ್ಧನ ಪರಿಚಯಿಸ್ತಾ ಇರುವಂತ ಬ್ರಾಂಡ್ ಯುವ ಬುದ್ಧ ಹೆಸರ ಮೊದಲ ಚೆಂಡು ಡೀಪ್ ಇಡ್ಬೇಕು, ತೀರಾ ಹೈಲೈಟ್ ಶಾಟ್ ಬಾರಿ ಸುಲಭದ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ ರಾಮ್ ವಿಕೆಟ್ ಪತನ. ವಿಕೆಟ್ ನಂಬರ್ 3. ಥರ್ಡ್ ಓವರ್ ವೆರಿ ಫಸ್ಟ್ ಬಾಲ್ ನಲ್ಲೇ ಮೊದಲ ವಿಕೆಟ್ ಅನ್ನು ಉರುಳಿಸಿ ಅಂತ ಬುದ್ಧ ಈ ಓವರ್ ಒಂದು ವಿಕೆಟ್ ಅನ್ನು ಉರುಳಿಸಿದ್ರು. ರಾಮ್ ವಿಕೆಟ್ ಅನ್ನ ನೆಲಕ್ಕೆ ಉರುಳಿಸಿ ಅಂತ ಬೌಲರ್ ಕೂಡ. 7 ಫಾರ್ 3 ವಿಕೆಟ್. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಮೂರದವರ ಚಾಲ್ತಿಯಲ್ಲಿ ಎರಡನೇ ಚೆಂಡು ಮುಂದುವರಿಕೆ ಕಂಡುಕೊಳ್ಳಬೇಕಾಗಿದೆ. ಲೀಗ್ ನಾಗೌಡ್ ಪಂದ್ಯಾಟ ಮತ್ತೆ ಮುಂದುವರಿಕೆ. ಸಿದ್ದಿಕ್ ಹೊಸ ಆಟಗಾರ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಹಾರ್ಟ್ ಟೆನಿಸ್ ಅನ್ನುವಂಥದ್ದು ಈ ಪರಿಸರದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ನಾವು ಕಂಡ ಹಾಗೆ ಬಹುಶಃ ಉತ್ತರ ಕರ್ನಾಟಕ ಭಾಗ ಮತ್ತು ಮಹಾರಾಷ್ಟ್ರ ಮೂಲದಲ್ಲಿ ಅತಿ ಹೆಚ್ಚಾಗಿ ಬಳಸಬಲ್ಲಂತ ಈ ರೀತಿಯೊಂದು ಹಾರ್ಟ್ ಟೆನಿಸ್ ಬಾಲಿನ ಚೆಂಡುಗಳು ನಾವು ಕೋಲಾರ ಪರಿಸರ, ಮುಳುಬಾಗಿಲು, ಚಿಂತಾಮಣಿ ಈ ಭಾಗಕ್ಕೆ ಬಂದ್ರೆ ಹಾರ್ಟ್ ಟೆನಿಸ್ ಬಾಲ್ ಅನ್ನು ಆಡುವಂತ ಆಟಗಾರರು ಅತಿ ಹೆಚ್ಚು ಕಾಣ ಸಿಗ್ತಾ ಇದ್ದಾರೆ. ಈ ಕ್ರೀಡಾ ಋತುವಿನಲ್ಲಂತೂ ಹೊಸ ಹೊಸ ಯುವ ಆಟಗಾರರೆಲ್ಲರೂ ಕೂಡ ಟೆನಿಸ್ ರಂಗಕ್ಕೆ ಈ ಪರಿಸರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಂಗಡಿ ಒಳಭಾಗದಲ್ಲಿ ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 8ಕ್ಕೆ 3. ಮೂರದವರ ಚಾಲ್ತಿಯಲ್ಲಿ ಇಂದು ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ ರಿಮೇನ್ ನೌ. 4ನೇ ಚೆಂಡು ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಬ್ಯಾಕ್ ಫುಟ್ ಕಟ್ ಮಾಡುವ ಪ್ರಯತ್ನ. ಡೈರೆಕ್ಟ್ ಶೂಟ್ ಮಾಡಿದ್ರು. ಥರ್ಡ್ ಅಂಪೈರ್ ತೃತೀಯ ನೇತ್ರ ಗ್ರೌಂಡ್ ಅಂಪೈರ್ಸ್ ಹೋಗ್ತಾ ಇದ್ದಾರೆ. ಅದ್ಯಾವ ತೀರ್ಪು ಬೀಳುತ್ತೆ ನೋಡ್ಬೇಕಾಗಿದೆ. ತಂತ್ರಜ್ಞಾನಗಳೆಲ್ಲವೂ ಕೂಡ ಒಂದು ಹಂತದಲ್ಲಿ ಮುಂದುವರಿಕೆಯನ್ನು ಕಂಡ ಹಾಗೆ ಒಂದು ಹಂತದಲ್ಲಿ ಕ್ರಿಕೆಟ್ ಅಲ್ಲೂ ಕೂಡ ಅತ್ಯುತ್ತಮ ರೀತಿಯ ಬೆಳವಣಿಗೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಎಸ್ ಔಟ್. ವಿಕೆಟ್ ನಂಬರ್ 4. ಮೊಟ್ಟ ಮೊದಲ ಬಾರಿಗೆ ನೇರ ಪ್ರಸಾರ ಬಂತು. ಅದಾದ ಬಳಿಕ ಕ್ರಿಕೆಟ್ ಅಂಗಣದಲ್ಲಿ LED ವಾಲ್ಗಳ ಬಳಕೆ, ಅದಾದ ಬಳಿಕ ನಿಧಾನಗತಿಯಲ್ಲಿ ಡ್ರೋನ್ ಕ್ಯಾಮೆರಾಗಳು, ಈ ರೀತಿಯಲ್ಲಿ ತಂತ್ರಜ್ಞಾನಗಳೆಲ್ಲವೂ ಕೂಡ ಕ್ರಿಕೆಟ್ ರಂಗದಲ್ಲಿ ತಮ್ಮ ತಮ್ಮ ಕಾರ್ಯ ವೈಖರ್ಯಗಳನ್ನು ಮಾಡ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಬಹುಶಃ ಕ್ರಿಕೆಟ್ ಅನ್ನುವಂಥದ್ದು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಏರುವಂತ ಸಾಧ್ಯತೆಗಳು ಕೂಡ ನಾವು ಕಂಡ ಹಾಗೆ 15-20 ವರ್ಷಗಳ ಹಿಂಭಾಗದಲ್ಲಿ ಈ ಮಾದರಿಯ ಪಂದ್ಯಕೂಟ ಕೇವಲ 10,000, 20,000, 30,000 ರೂಪಾಯಿಗಳ ಮೊದಲ ಪ್ರಶಸ್ತಿ ಪಂದ್ಯಾಟಗಳೇ ಸಾಗ್ತಾ ಇತ್ತು. ಆದರೆ ಕಾಲ ಬದಲಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಾಟಗಳ ಕ್ರಿಕೆಟಿನ ವಲಯದಲ್ಲಿ ಸಾಗ್ತಾ ಇದ್ದಾವೆ. ದಿನದಿಂದ ದಿನಕ್ಕೆ ಆಟಗಾರರು ಕೂಡ ಶ್ರೀಮಂತಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥ ಆಟಗಾರರಿಗೆ 2 ವೀಲರ್ ಬೈಕ್ಗಳು, ಕಾರ್ಗಳು, ಚಿನ್ನದ ಉಂಗುರ, LED ಟಿವಿಗಳು, ಮೊಬೈಲ್ಗಳು, ಸೈಕಲ್ಗಳು, ಈ ರೀತಿಯ ಒಂದು ಪ್ರಶಸ್ತಿಗಳು ಕೂಡ ಆಟಗಾರರಿಗೆ ಲಭಿಸ್ತಾ ಇದೆ. ಈ ಬಾರಿ
ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ 3 ಓವರ್ ಸ್ಕೋರ್ 8 ಫಾರ್ 4 ವಿಕೆಟ್. 8-4 ಕನಿಷ್ಠ ಮೊತ್ತದ ಕಾಳಗ. ಮೊದಲ ಇನ್ನಿಂಗ್ಸ್ ನಲ್ಲಿ 3 ಓವರ್ಗಳ ಮುಕ್ತಾಯದಲ್ಲಿ 8 ಓಟವನ್ನಷ್ಟೇ ದಾಖಲಿಸ್ತಾ ಇದೆ ಎಸ್ಎ ಕ್ರಿಕೆಟರ್ ಸಿಡ್ಲಘಟ್ಟ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಚಾಲೆಂಜರ್ಸ್ ಕೋಲಾರ ಮತ್ತು ಇಂಡಿಯನ್ ಬಾಯ್ಸ್. ಅದು ಡಿಸೈಡ್ ಮ್ಯಾಚ್ ಆಗಿರುತ್ತೆ. ಎರಡೂ ತಂಡಕ್ಕೂ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಕೂಡ. ಎರಡು ತಂಡ ನಾಯಕರು ಟಾಸ್ಗೆ ಬರಬೇಕು. ಅದ್ಯಾವ ತಂಡ ಈ ಟೂರ್ನಮೆಂಟ್ ಅಲ್ಲಿ ಉಳಿಯುತ್ತೆ, ಅದ್ಯಾವ ತಂಡ ಈ ಟೂರ್ನಮೆಂಟ್ ಇಂದ ಸಂಪೂರ್ಣ ಗಂಟು ಮೂಟೆಯನ್ನು ಕಟ್ಟುತ್ತೆ ಅನ್ನೋದಾಗಿ ಮುಂದಿನ ಪಂದ್ಯದಲ್ಲಿ ನೋಡಬೇಕಾಗಿದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 8-4. ಶ್ರೀಕಾಂತ್ ಲೊಡ್ಡೆ ಹೊಸ ಬೌಲರ್ 4ನೇ ಓವರ್ಗಾಗಿ. ಬ್ರಾಂಡಿವಾ ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ವರ್ಕೌಟ್ ಅನ್ನು ಮಾಡ್ತಾ ಇದೆ. ಬೌಲಿಂಗಿನ ಒಂದು ತಾಲೀಮನ್ನು ನಡೆಸ್ತಾ ಇರುವಂತ ಒಂದು ತಂಡ. 12 ಚೆಂಡುಗಳು ಮಾತ್ರ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಇವತ್ತು ರಾತ್ರಿ ನಡೆಯುವಂತ ಕೆಲವೊಂದು ಪಂದ್ಯಾಟಗಳು ಪ್ರೇಕ್ಷಕರನ್ನ ನಿದ್ದೆ ಬಂಪರ್ನಿಂದ ಎಚ್ಚರಿಸುವಂತ ಒಂದು ಪ್ರಯತ್ನಕ್ಕೆ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ ಪಂದ್ಯ ಮಾತ್ರ ಮೊದಲ ಇನ್ನಿಂಗ್ಸ್ ಇವಾಗ ಕನಿಷ್ಠ ಮೊತ್ತದ ಹೋರಾಟದ ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮೊದಲ ಚೆಂಡು ಮತ್ತೆರಡನೇ ಬಾರಿ ಶ್ರೀಕಾಂತ್ ಲೊಡ್ಡೆ. ಎರಡನೇ ಚೆಂಡು ಮುಂದುವರಿಕೆ ಕಂಡುಕೊಳ್ಬೇಕಾಗಿದೆ 4ನೇ ಓವರ್ಗಾಗಿ. ನೇತಾಜಿ ಕ್ರಿಕೆಟರ್ಸ್ ಈ ಭಾಗದಲ್ಲಿ ಒಂದು ಯಾರು ಮಾಡದ ಸಾಧನೆ ಅತ್ತ ಹಗಲು ರಾತ್ರಿ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇದೆ. ಬಾಜಿ ಸಂಪೂರ್ಣ ಮುಂದಾಳತ್ವ. ಈ ಬಾರಿ ಎಸೆದಿರುವಂತ ಚೆಂಡು ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಒಂದರ ಪೂರೈಕೆ ಕಂಡ್ರು. 2ನೇ ಓಟದ ಯಶಸ್ಸು ಕೂಡ. ಅಂಕಿಅಂಶ ಮಟ್ಟದಲ್ಲಿ ಹೆಚ್ಚುವರಿ ಮೊತ್ತ 2. ಒಟ್ಟಾರೆ ತಳ ಮೊತ್ತ 10-4. 4 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ ಈ ಓವರ್ನಲ್ಲಿ. ಮೂರನೇ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ಬ್ರಾಂಡಿವಾ ಇವತ್ತು ಒಂದು ಪಂದ್ಯದ ಸೋಲನ್ನ ಕಂಡಿತ್ತು, ಒಂದು ಪಂದ್ಯದ ಜಯವನ್ನ ಕಂಡಂತ ತಂಡ ಮತ್ತೆ ಈ ಪಂದ್ಯಾಟದ ಮೇಲೆ 2 ಕಣ್ಣನ್ನ ಹಾರಿಸ್ತಾ ಇದೆ ಜಯಕ್ಕಾಗಿ. 4ನೇ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಚೆಂಡು ಬಿದ್ದಂತ ಸ್ಥಳದಲ್ಲೇ ಒಂದಷ್ಟು ನಗೆತವನ್ನ ಕಂಡುಕೊಳ್ತಾ ಇದೆ. ವೇರಿಯೇಷನ್ ಚೆಂಡು. ಅಂತಿಮ 2 ಚೆಂಡುಗಳು ಬಾಕಿಯಲ್ಲಿ ಉಟ್ಕೊಳ್ತಾ ಇದ್ದಾವೆ. ಲಾಸ್ಟ್ ಬಾಲ್ ಈ ಓವರಿನ ಮುಕ್ತಾಯಕ್ಕಾಗಿ. ಐದನೇ ಎಸೆತ ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ರೂಪದಲ್ಲಿ 5 ಕಳ್ಕೊಳ್ತಾ ಇರುವಂತ ತಂಡ ಎಸ್ಎ ಕ್ರಿಕೆಟರ್ ಸಿಡ್ಲಘಟ್ಟ. 10-5. ಹಲೋ, ಮುಂದಿನ ಪಂದ್ಯದ ಕಾರ್ಯಕ್ರಮವನ್ನ ಸ್ವತಃ ಬಾಜಿ ಅವರೇ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಅತಿ ಹೊಸ ಆಟಗಾರಂಗಣ ಒಳಭಾಗದಲ್ಲಿ ಮುಂದಿನ ಪಂದ್ಯ ಟಾಸ್ ಜಯಿಸ್ತಾ ಇರುವಂತ ಚಾಲೆಂಜರ್ಸ್ ಕೋಲಾರ ಬಾಲ್ ಫಸ್ಟ್ ಅನ್ನೋದಾಗಿ ಸೂಚಿಸ್ತಾ ಇದ್ದಾರೆ.
ಭಾಷಣ ಆ ನಿಟ್ಟಿನಲ್ಲಿ ಆ ತೀರ್ಪನ್ನು ಕೊಡಬೇಕಾಗಿದೆ. ನಾಲ್ಕು ಓವರ್ಗಳ ಮುಕ್ತಾಯದಲ್ಲಿ ತಡಮಾತ 11-5 ಕನಿಷ್ಠ ಮೊತ್ತದ ಪಂದ್ಯ. ಇವತ್ತಿನ ಬೆಳಗಿನ ಅವಧಿಯಲ್ಲಿ ಮೊದಲ ಪಂದ್ಯಾಟವೇ 20, 25, 26 ಅದಾದ ಬಳಿಕ 30, 31, 32, 40 ಈ ರೀತಿಯ ಪಂದ್ಯಾಟಗಳು ಅಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡಿತ್ತು. ಸ್ವತಃ ಮಾನವ ನಿರ್ಮಿತ ಕೃತಕ ಬೆಳಕಿನ ಅಡಿಗಳಲ್ಲಿ ಸಾಕ್ತಕ್ಕಂಥ ಈ ಪಂದ್ಯ ಕನಿಷ್ಠ ಮೊತ್ತದತ್ತ ಧಾತು ಕಾಲ ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನಿಂಗ್ಸಿನ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಶಮೀರ್ ಎಸೆತಗಾರಿಕೆ ಭಾಗದಲ್ಲಿ S7 ಸ್ಪೋರ್ಟ್ಸಿನ ಮಾಲಕರು ಕೂಡ ಪ್ರತಿ ವಿಕೆಟಿಗೂ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ SM ಟ್ರಾವೆಲ್ಸಿನ ಪರವಾಗಿ. ಸಮೀರ್ ಅವರು ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟೊಂದು ಟ್ಯಾಲೆಂಟ್ ಬೌಲರ್ ಕೂಡ. ಮೊದಲ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್, ಸ್ವತಃ ಬೌಲರ್ ಚೆಂಡನ್ನು ಅಡ್ಡಾಯಿಸಿದ್ರು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸಮೀರ್ ಅವರು ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ S7 ಹುಡುಗರಿಂದ 2,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. 5,000 ಎಲ್ಲದಕ್ಕೂ GST ಕಟ್ಟಾಗುತ್ತೆ. ಅದು ನಮ್ಗೆ GST ಮಾತ್ರ ನಮ್ಗೆ. ಸ್ಲೋವರ್ ಚೆಂಡು ಬಹಳಷ್ಟೊಂದು ತಮರ್ತಿ ಎಸೆತ. ಓಟಗಳು ಬರ್ತಾ ಇಲ್ಲ. ಯಾವ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. ಒಂದು ವಿಕೆಟಿಗೆ ಒಂದು ಹಂತದಲ್ಲಿ 500 ಇದೆ, 5,000 ಇದೆ, ಒಟ್ಟಾರೆ 5,500. ಅಂಪೈರ್ಸ್ ಔಟ್ ಅನ್ನುವಂತ ಸೂಚನೆ ಬಾರಿ. ಮೊದಲ ವಿಕೆಟ್ ಅನ್ನ ಪಡ್ಕೊಂಡಂತ ಸಮೀರ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ 5,000. ಪ್ರತಿ ವಿಕೆಟಿಗೂ 500 ರೂಪಾಯಿಗಳ ಘೋಷಣೆ ಆಗಿತ್ತು. ಈಗಾಗಲೇ ನಿಧಾನಗತಿಯಲ್ಲಿ 500 ರೂಪಾಯಿ ಇಲ್ಲಿ ಬಂದಿದೆ. ಅದನ್ನು ನಮ್ಮ SM ಟ್ರಾವೆಲ್ಸ್ ಅವರೇ ಕೊಡ್ತಾರೆ ಪಂದ್ಯಾಟ ಮುಗಿದ ತಕ್ಷಣ. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಅನ್ನ ಉರುಳಿಸಿದಂತ ಒಂದು ಬೌಲರ್ ಕೂಡ. ಅಣ್ಣ DJ ಆಫ್ ಮಾಡಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವೈಡ್ ಬಾಲ್ ಈಗ ನೋಡಿ, ವೈಡ್ ಬಾಲ್ ಚೆಕ್ಕಿಂಗ್ ತೃತೀಯ ನೇತ್ರಕ್ಕೆ ಹೋಗ್ತಾ ಇದ್ದಾರೆ. ಮುಂದಿನ ಪಂದ್ಯದಲ್ಲಿ ಯಾವುದೇ ಆಟಗಾರ ಪ್ರತಿ ಸಿಕ್ಸರ್ ದಾಖಲಿಸಿದ್ರೆ, ಒಂದು ಸಿಕ್ಸರ್ ದಾಖಲಿಸಿದ್ರೆ ಆ ಒಂದು ಆಟಗಾರರಿಗೆ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಮುಂದಿನ ಪಂದ್ಯದಲ್ಲಿ ಆಟಗಾರರು ದಾಖಲಿಸಿರುವಂತ ಪ್ರತಿ ಸಿಕ್ಸರಿಗೂ 500 ರೂಪಾಯಿಗಳ ಘೋಷಣೆ SM ಟ್ರಾವೆಲ್ಸ್ ಈ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಸಮೀರ್ ಅವರಿಗೆ
ವಿಕೆಟ್ ಅನ್ನ ಪಡ್ಕೊಂಡ್ರೆ ಪ್ರತಿ ವಿಕೆಟಿಗೂ 500 ರೂಪಾಯಿಗಳ ಘೋಷಣೆ. ಲಾಸ್ಟ್ ಬಾಲ್, 5ನೇ ಚೆಂಡು, ಡಿಪೆಕ್ಷ ಕವರ್ಸ್ ನಡ್ಬೇಡ. ಕ್ಷೇತ್ರಕ್ಷಕರ ಶಿರದ ಮೇಲ್ಭಾಗದಲ್ಲಿ ಮತ್ತೆ 2 ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 13. ಇನ್ನಿಂಗ್ಸಿನ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಇವತ್ತಿನ ಕನಿಷ್ಠ ಪಂದ್ಯ. ಕ್ರಿಕೆಟ್ ಅದೃಷ್ಟ ದುರದೃಷ್ಟದ ಆಟ. ಕನಿಷ್ಠ ಮತ್ತು ಗರಿಷ್ಠ ವೇಳೆಯಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಒಂದು ನಿದರ್ಶನ ಇದೆ. ಅದಕ್ಕಿನಲ್ಲಿ ಕನಿಷ್ಠ ಮೊತ್ತದ ಕಾಳಗ ಗರಿಷ್ಠ ಒತ್ತಡವನ್ನು ತರುತ್ತೆ. ನೋಡಬೇಕಾಗಿದೆ. ಹದಲೆ ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ 3ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸು. ತಂಡದ ಮೊತ್ತ 16, ಜಯಕ್ಕಾಗಿ 17ರ 2 ರನ್ನ. ಓಕೆ, 2 ಓಟ ಸೇರ್ಪಡೆ ಹಂತದಲ್ಲಿ ಟಾರ್ಗೆಟ್ ನಂಬರ್ 16 ಸಾಮಿರಣ್ಣ ವೇದಿಕೆ ಅಂತ ಬರಬೇಕು. SM ಟ್ರಾವೆಲ್ಸ್ ಅವರು ಕೊಡ ಮಾಡ್ತಾ ಇರುವಂತ ವಿಕೆಟ್ಗೆ 500 ರೂಪಾಯಿಗಳ ಒಂದು ಘೋಷಣೆ ಆಗಿತ್ತು. ಆ ಘೋಷಣೆಯಿಂದ ಒಂದು ನಗದನ್ನು ಪಡ್ಕೊಂಡೋಗಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬವರನ್ನು ಎಸೆದವರು ಅತ್ಯುತ್ತಮ ರೀತಿಯ ಒಂದು ವಿಕೆಟ್ ಅನ್ನು ಉಳಿಸುವ ಮುಖಾಂತರವಾಗಿ ಈ ಒಂದು ನಗದನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಡಿಜೆ. ಟಾರ್ಗೆಟ್ ನಂಬರ್ 16 ಕನಿಷ್ಠ ಮೊತ್ತದ ಕಾಳಗ. ಬ್ರಾಂಡ್ ಯುವದ ಆಟಗಾರರು ದಾಖಲಿಸಿರುವಂತಹ ಪ್ರತಿ ಸಿಕ್ಸರಿಗೂ 1000, ಪ್ರತಿ ಬೌಂಡರಿಗೂ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. SM ಟ್ರಾವೆಲ್ಸ್ ಬಹುಶಃ ಇವತ್ತವರೇ ಲಕ್ಷ್ಮೀ ಪುತ್ರರು. ಆ ನಿಟ್ಟಿನಲ್ಲಿ ಮಧು ಬ್ಯಾಟ್ಸ್ಮನ್ ಬನ್ನಿ. ಬ್ರಾಂಡಿವಾ 1989ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯೊಂದು ಹಗಲು ರಾತ್ರಿ ಪಂದ್ಯಾಕೂಟ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡುಬಿದ್ರೆ ಫ್ರೆಂಡ್ಸ್ ಪಡುಬಿದ್ರೆ ಟೂರ್ನಮೆಂಟಿನ ಆಯೋಜನೆಯನ್ನು ಮಾಡಿದ್ರು. ಅದರಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿ ಕೂಡ ಇದೆ. ಕೋಲಾರದ ಪರಿಸರ ಕಂಡಿತ್ತು. ಮೊದಲ ಪ್ರಶಸ್ತಿ ಮೈಸೂರಿನ ಭಾಗ ಪಡ್ಕೊಂಡಿತ್ತು 1989ರಲ್ಲಿ. ಅದಾದ ಬಳಿಕ ರಾಜ್ಯದಾದ್ಯಂತ ಹಗಲು ರಾತ್ರಿಯ ಕೃತಕ ಬೆಳಕಿನ ಪಂದ್ಯಾಕೂಟಗಳು ಬಹಳಷ್ಟೊಂದು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದ್ದಾವೆ. 2008 ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಆರಂಭವನ್ನ ಕಂಡ ಬಳಿಕ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಲೀಗ್ ಕಮ್ ನಾಕೌಟ್ ಪಂದ್ಯಾಟಗಳೇ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕ್ರಿಕೆಟ್ ಅನ್ನುವಂಥದ್ದು ಬಹಳಷ್ಟೊಂದು ಉನ್ನತ ಮಟ್ಟದ ಬೆಳವಣಿಗೆಯನ್ನು ಕಂಡುಕೊಳ್ತಾ ಇದೆ. ಇವತ್ತಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಎನ್ನುವಂಥದ್ದು ಬಂದಾಗ ಹೊರ ದೇಶದ ತಂಡ, ಶ್ರೀಲಂಕಾದ ತಂಡ, ಹೊರ ರಾಜ್ಯದ ತಂಡ ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕಕ್ಕೆ ಬಂದು ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾವೆ. ಟೆನ್ನಿಸ್ ಕ್ರಿಕೆಟಿಗಾಗಿ ಮಹಿಳಾ ತಂಡಗಳು ಕೂಡ ಇವತ್ತಿನ ದಿನಗಳಲ್ಲಿ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಭಾರತದಲ್ಲಿ ಮೊದಲ ಆದ್ಯತೆಯನ್ನು ಪಡ್ಕೊಳ್ತಾ ಇರುವಂತಹ ಕ್ರಿಕೆಟ್ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಆದ್ರೂ ಕೂಡ ಕ್ರಿಕೆಟ್ ಅನ್ನುವಂಥದ್ದು ಇವತ್ತು ಅಗ್ರ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಅಂಗಡಿ ಒಳಭಾಗದಲ್ಲಿ 16 ಟಾರ್ಗೆಟ್ ನಂಬರ್ ಬ್ರಾಂಡ್ ಡಿವಾ ಕನಿಷ್ಠ ಮೊತ್ತದ ಚೇಸಿಂಗ್ ಆಗಿ ಅಂಗಡ ಕೇಳಿತಾ ಇದ್ದಾರೆ.
ನೋಡಿ ಪಂದ್ಯ ಆರಂಭಿಸ್ಕೊಳ್ಳಿ, ವಿಳಂಬ ಮಾಡಬೇಡಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಇವತ್ತು ಸರಿಸುಮಾರು ಬೆಳಗ್ಗೆ 8:30 9 ಗಂಟೆಗೆ ಪಂದ್ಯಾಟ ಆರಂಭಿಸಬೇಕಿತ್ತು. ಒಂದಷ್ಟು ಅನಿವಾರ್ಯ ಕಾರಣ ವಿಳಂಬವಾಗಿ ಆರಂಭವಾಗಿರೋದ್ರಿಂದ ಸಂಘಟಕರಿಗೆ ಒಂದಷ್ಟು ಒತ್ತಡಗಳಿದೆ. ಆ ಒತ್ತಡವನ್ನು ನಿವಾರಿಸುವಂತ ಒಂದು ಹಂತಕ್ಕೆ ಹೋಗ್ಬೇಕಾದ್ರೆ ಆಟಗಾರರೆಲ್ಲರೂ ಕೂಡ ಸಹಕರಿಸಬೇಕಾಗಿದೆ ಎನ್ನುವುದಾಗಿ ನಾವು ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದೇವೆ ಕೂಡ. ನಾಳೆ ಸರಿಯಾಗಿ 9 ಗಂಟೆಗೆ ಪಂದ್ಯ ಆರಂಭ. ಮೊದಲ ಪಂದ್ಯಾಟವನ್ನು ಆಡುವಂತ ಎರಡು ತಂಡಗಳು 8:00ವರೆಗೆ ಇರಬೇಕು. ಅಂಗಡ ಒಳಭಾಗದಲ್ಲಿ ಆರಂಭಿಕ ಆಟಗಾರರು ಮಾಲೂರು ಚಂದ್ರು ಮತ್ತು ಶಮೀರಾಜ್. ಟೆನ್ನಿಸ್ ಕ್ರಿಕೆಟ್ ನಲ್ಲಿ ಒಂದಷ್ಟು ಗತ ವೈಭವವನ್ನು ಮೆರೆದಂತ ಈ ಪರಿಸರದ ಜನಪ್ರಿಯ ಆಟಗಾರ ಮಾಲೂರು ಚಂದ್ರು. ಅಣ್ಣ ಡಿಜೆ ಆಫ್ ಮಾಡಿ. ನೋಡಿ ಪಂದ್ಯ ಬೇಗ ಮುಂದುವರ್ಸ್ಕೊಳ್ಬೇಕು. ಬ್ರಾಂಡ್ ಇವ ದಾಖಲಿಸಿರುವಂತ ಪ್ರತಿ ಸಿಕ್ಸರಿಗೂ 1,000, ಬೌಂಡರಿಗೆ 500 ರೂಪಾಯಿಗಳ ಘೋಷಣೆ ಇರುತ್ತೆ. SM ಟ್ರಾವೆಲ್ಸ್ ಮಧು ಅವ್ರ ಕಡೆಯಿಂದ. ಮುಂದಿನ ಪಂದ್ಯಾಟ ಚಾಲೆಂಜರ್ಸ್ ಕೋಲಾರ ಡಿಸೈಡ್ ಕೊಡಬೇಕು. ಬೌಲ್ ಫಾಸ್ಟ್. ಈ ಪಂದ್ಯ ಮುಗಿದ ತಕ್ಷಣವೇ ನಿಮ್ಮ ಕ್ಷೇತ್ರಕರು ಗ್ರೌಂಡ್ ಎಂಟ್ರಿ ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. S7 ಸ್ಪೋರ್ಟ್ಸ್ ಟೂರ್ನಮೆಂಟ್ ಇದ ನೇರ ಪ್ರಸಾರ. ಗೌನ್ಪಲ್ಲಿಯ ಒಂದು ಪರಿಸರದಲ್ಲಿ ಪಂದ್ಯಾಟ ಸಾಗಿದ್ರು ಕೂಡ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಈ ಟೂರ್ನಮೆಂಟ್ ಅನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸಮೀರಸ್ ಅವರ ಮಾಲೀಕತ್ವದ S7 ಸ್ಪೋರ್ಟ್ಸಿನ ತಂಡ. ನಾವು ಕಂಡ ಹಾಗೆ ಬಹುಶಃ ಅತ್ಯುತ್ತಮ ರೀತಿಯ ಒಂದು ಜನಪ್ರಿಯತೆ ಕಂಡುಕೊಳ್ತಾ ಇರುವಂತಹ ಒಂದು ಕ್ರೀಡಾ ಯೂಟ್ಯೂಬ್ ಚಾನಲ್ ಕೂಡ S7 ಸ್ಪೋರ್ಟ್ಸ್. ಕಡಿಮೆ ಅವಧಿಯಲ್ಲಿ ಟೆನ್ನಿಸ್ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು ಕೂಡ ಬಹಳಷ್ಟೊಂದು ಜನಮನ್ನಣೆಯನ್ನು ಪಡ್ಕೊಳ್ತಾ ಇದೆ. ಅತಿ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿಕೊಳ್ತಾ ಇರುವಂತಹ ಪರಿಸರದ ಹೆಸರಾಂತ ಸಂಸ್ಥೆ ಕೂಡ S7 ಸ್ಪೋರ್ಟ್ಸಿನ ತಂಡ. ರಾಮ್ ಆರ್ಮಿಕ್ ಅವರ ಚಾಲ್ತಿಗಾಗಿ ಪವರ್ ಪ್ಲೇ ಹಂತ. ಅಮ್ರಲ ಮಾದರಿಯ ಕ್ಷೇತ್ರ ರಕ್ಷಣೆ. ಎಸ್ ಕ್ರಿಕೆಟರ್ ಸಿಡ್ಲಘಟ್ಟ. ಟಾರ್ಗೆಟ್ ನಂಬರ್ 16, 16 ಓಟಗಳು. ಆ ನಿಟ್ಟಿನಲ್ಲಿ ಮಾಲೂರ್ ಚಂದ್ರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಾಮ್ ಮೊದಲ ಚೆಂಡಿಗಾಗಿ. ಚಂದ್ರುಗಸದ ಮೊದಲ ಚೆಂಡು ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ರಾಮ್ ಸುಂದರತೆ ಎಸೆತ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ವೇರಿಯೇಷನ್ ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದಷ್ಟು ನಗೆತವನ್ನು ಕಂಡುಕೊಳ್ತಾ ಇದೆ. ಆಟಗಾರರ ಒಂದು ಏಕಾಗ್ರತೆಯನ್ನ ಪರೀಕ್ಷಿಸಬಲ್ಲಂತ ಈ ಒಂದು ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಾಣ್ತಕ್ಕಂಥ 2 ಚೆಂಡು ಯಾವುದೇ ಓಟಗಳು ಬರ್ತಾ ಇಲ್ಲ. ವೈಡ್ ಬಾಲ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ಒಂದೊಡ ಸೇರ್ಪಡೆ. ಬ್ರಾಂಡ್ ಯುವ ತಡ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಡ ಮತ್ತೆ ರಾಮ್ ಚಂದ್ರುಗೆಸೆದಂತ ಚೆಂಡು ನೆಟ್ಟನೇರ ಹೊಡೆತ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. ಮಿಡ್ ಆಫ್ ಮತ್ತು ಮಿಡ್ ಆನ್ ನಡುವಣ ಒಂದೊಳ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ
ಹೆಚ್ಚುವರಿಯ ಮೊತ್ತ 2ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಕೇವಲ 14 ಓಟದ ಅವಶ್ಯಕತೆ. ಪ್ರತಿ ಚೆಂಡಿನಲ್ಲೂ ಕೂಡ ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡಿ ಆಡಿದ್ರು ಕೂಡ ಬ್ರಾಂಡ್ ಇವದ ತಂಡ ಈ ಪಂದ್ಯದ ಸುಲಭದ ಜಯವನ್ನು ದಾಖಲಿಸ್ತಾರೆ. ರಿಲೀಫ್ ಫೈಂಡ್ ಅಲ್ಲಿ ಆಡ್ತಾ ಇರುವಂತ ತಂಡ ತಟ್ಟಿಮುಟ್ಟಿ ಆಡಬಲ್ಲಂತ ಪ್ರಯತ್ನ, ತನ್ಮೂಲಕ ಹೊಂದಾಣಿಕೆ ಕೊರತೆಯನ್ನು ಕಾಣ್ತಕ್ಕಂತ ಬ್ರಾಂಡ್ ಇವ ಒಂದು ಹಂತದಲ್ಲಿ ಅವಸರವೇ ಕಂಟಕವಾಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಸುಲಭವಾಗಿ ಒಂದು ಜಯವನ್ನು ದಾಖಲಿಸುವಂತ ಒಂದು ಹಂತವನ್ನು ಕಂಡಿರ್ತಕ್ಕಂಥ ಒಂದು ತಂಡ ಅವಸರದ ಓಟ ಮೊದಲ ವಿಕೆಟ್ ಅನ್ನು ಉರುಳಿಸ್ತಾ ಇದೆ. 2ಕ್ಕೆ 1, 2 ಫಾರ್ 1 ವಿಕೆಟ್. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಹರಿ ಸೇರ್ಪಡೆ. 14 ಓಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ರಾಮ್ ಚಂದ್ರುಗೆ ಎಸೆದಿರುವಂತ ಚೆಂಡು ಲಗನ್ ಭಾಗದಲ್ಲಿ ಚಂದ್ರು ಹೊಡೆತ ಸೀಮಾ ರೇಖೆಯ ಹೊರ ಭಾಗದ ಕ್ರಮಿಸಿದ ಬೌಂಡ್ರಿ. ಮಾಲೂರು ಚಂದ್ರು ದಾಂಡಿನಲ್ಲಿ ಚುಮ್ತಾ ಇರುವಂತ ಸುಂದರತೆ ಬೌಂಡರಿಯ ಸೇರ್ಪಡೆ. 4 ಓಟದ ಪೂರೈಕೆಯೂ ಕೂಡ 500 ರೂಪಾಯಿ ಚಂದ್ರು ಪಾಲಾಗ್ತಾ ಇದೆ. ಬಾ ಮೈದಾ ಮಧು ಅವ್ರ ಕಡೆಯಿಂದ ಸ್ಟೆಪ್ ಔಟ್ ಮಾಡಿ ಆಡಿಕೊಂಡು ಆಡಬಲ್ಲಂತ ಪ್ರಯತ್ನ. ಶಾರ್ಟ್ ಪಾಯಿಂಟ್ ಡಿಪ್ ಎಕ್ಸ್ಟ್ರಾ ಕವರ್ ತಡವಾಡ ಮತ್ತೆ ಒಂದೊಳ ಸೇರ್ಪಡೆ. 7 ಫಾರ್ 1 ವಿಕೆಟ್. 7ಕ್ಕೆ 1 ಎಂಡ್ ಆಫ್ ಫಸ್ಟ್ ಓವರ್. ಮೊದಲ ಓವರಿನ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸಿದ್ದಾರೆ. 24 ಬಾಲ್ಸ್ 9 ರನ್ಸ್ ಟು ವಿನ್. 24 ಎಸೆತ 9 ಓಟದ ಅವಶ್ಯಕತೆ. ಜಯಕ್ಕಾಗಿ ಕೇವಲ 9 ಓಟಗಳಷ್ಟೇ ಬರಬೇಕಾಗಿವೆ. ಯಾವುದೇ ಆಟಗಾರ ಪಂದ್ಯಾಟದಲ್ಲಿ ಸಿಕ್ಸರ್ ದಾಖಲಿಸಿದ್ರೆ 2,000 ರೂಪಾಯಿಗಳ ಘೋಷಣೆ, ಆ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಧು ಅವರು ಒಂದು ಕ್ಷಣ ನಿಟ್ಟು ಸಿರನ್ನು ಬಿಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 1 ಓಟದ ಸೇರ್ಪಡೆ. ಸಿಕ್ಸರಿಗೆ 1,000, ಬೌಂಡ್ರಿಗೆ 500. ತಡ ಮತ್ತು 9 ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಥರ್ಡ್ ಭಾಗದಲ್ಲಿ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ. ಅಷ್ಟೇ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ. 2 ಓಟದ ಸೇರ್ಪಡೆ. ತಡ ಮತ್ತು 11 ಜಯಕ್ಕಾಗಿ ಕೇವಲ 5 ಓಟದ ಅವಶ್ಯಕತೆ. ಹರಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಸುಂದರತೆ ಒಂದು ಸ್ವೀಪ್ ಶಾಟ್ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. ಮತ್ತೆ 2 ಓಟದ ಪೂರೈಕೆಯೂ ಕೂಡ.
ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಸುಂದರತೆ ಗ್ಯಾಪ್ ಶಾಟ್ ತನ್ಮೂಲಕವಾಗಿ ಚೆಂಡು ಅಂತಿಮ ಹಂತದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ ಸ್ವತಃ 2 ಬೌಂಡರಿಯನ್ನು ದಾಖಲಿಸಿರ್ತಕ್ಕಂತ ಮಾಲೂರು ಚಂದ್ರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಅಣ್ಣ ಡಿಜೆ 1 ನಿಮಿಷ. ಪಂದ್ಯಾಟವನ್ನು ಜಯಿಸ್ತಾ ಇದೆ ಬ್ರಾಂಡ್ ಇವರ ತಂಡ. ಮಾಲೂರು ಚಂದ್ರು ಅವರು ವೇದಿಕೆ ಮೇಲ್ಭಾಗಕ್ಕೆ ಬಂದಿರೋದಾಗಿ ತಿಳಿಸ್ತಾ ಇದ್ದಾವೆ. ಭರ್ಜರಿ 2 ಬೌಂಡರಿಯನ್ನು ದಾಖಲಿಸಿರುವಂತಹ ಆಟಗಾರ SM ಟ್ರಾವೆಲ್ಸ್ ಮಧು ಅವರು ಕೊಡ ಮಾಡ್ತಕ್ಕಂತ ಅವರ ಬಾಮೈದ ಕೂಡ 1,000 ರೂಪಾಯಿಗಳ ಪಡ್ಕೊಂಡು ಹೋಗಿರೋದಾಗಿ ತಿಳಿಸ್ತಾ ಇದ್ದಾವೆ. ಚಂದ್ರ ಅವರು ಬರಬೇಕು. ಸುಹಾಸ್ ಚಿತ್ರದುರ್ಗ ಬಂದಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಎರಡು ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಮಾಲೂರು ಚಂದ್ರು ನಗದನ್ನು ಪಡ್ಕೊಂಡೋಗಿ ಅಂತ ತಿಳಿಸ್ತಾ ಇದ್ದಾವೆ.